ಯುವತಿಯರ ರೀತಿಯಲ್ಲಿ ಬುರ್ಖಾ ಹಾಕ್ಕೊಂಡು ಯುವಕನೊಬ್ಬ ಸುತ್ತಾಡ್ತಾ ಇದ್ದ. ಇವನಿಗೆ ಈಗ ಸಾರ್ವಜನಿಕರು ಧರ್ಮದೇಟನ್ನು ಕೊಟ್ಟಿದ್ದಾರೆ. ಬುರ್ಖಾ ಧರಿಸಿದ್ದ ಯುವಕನಿಗೆ ಸಾರ್ವಜನಿಕರಿಂದ ಧರ್ಮದೇಟು. ಬುರ್ಖಾ ಧರಿಸಿ ಯುವತಿಯರ ವೇಷದಲ್ಲಿ ಯುವಕ ಸುತ್ತಾಡ್ತಾ ಇದ್ದಂತೆ. ಯುವತಿಯರ ಜೊತೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಯುವಕ ಇವನು. ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ ಇವನು ಹುಡುಗ ಅಂತನ್ಬಿಟ್ಟು. ಕಾಸರಗೋಡು ಜಿಲ್ಲೆ ಕುಂಬಳೆ ಎಂಬಲ್ಲಿ ನಡೆದ ಘಟನೆ. ಗಾಳಿಗೆ ಮುಖದ ಬಟ್ಟೆ ಹಾರಿದ ಪರಿಣಾಮ ಸಿಕ್ಕದಂತೆ. ಅಂದರೆ ಬಸ್ ಗಿಸಲ್ಲಿ ಕೂತಿದ್ದಾಗ ಆ ಮುಂದ್ಗಡೆ ಮುಖದ ಮುಂದೆ ಪರದೆ ಇರುತ್ತಲ್ಲ, ಅದು ಓಪನ್ ಆದಾಗ ಗೊತ್ತಾಗಿದೆ. ಧರ್ಮದೇಟ್ ನೀಡಿ ಪೊಲೀಸರಿಗೆ ಯುವಕನನ್ನು ಒಪ್ಪಿಸಿದ್ದಾರೆ ಅಲ್ಲಿನ ಜನ. ಇಲ್ಲ ಒರಿಸ್ಸಾದವನು ಅಂತಾನೆ, ಬಟ್ ಇವನ ಉದ್ದೇಶ ಏನು ಅಂತ ಗೊತ್ತಾಗಲಿಲ್ಲ. ಇವನು ಬುರ್ಖಾ ಹಾಕ್ಕೊಂಡು ಓಡಾಡ್ತಾ ಇದ್ದಿದ್ದು ಯಾವ ಕಾರಣಕ್ಕೋಸ್ಕರ? ಬುರ್ಖಾ ಹಾಕ್ಕೊಂಡು ಓಡಾಡಿದ್ರೆ ಯಾರಿಗೂ ಅನುಮಾನ ಬರಲ್ಲ, ಹುಡುಗಿರಿಗೂ ಅನುಮಾನ ಬರಲ್ಲ. ಸೊ ಹಾಗಾಗಿ ಇವನು ಹುಡುಗಿರ ಜೊತೆ ಕೂತ್ಕೊಳ್ಳೋದು, ಅವರ ಕೆಲವ್ರಿಗೆ ಆ ಥರ ಚಟ ಇರುತ್ತೆ, ಆ ಥರ ದುರುದ್ದೇಶದಿಂದ ಹಾಕ್ತಾ ಇದ್ನ ಅಂತ. ಇದು ಸದುದ್ದೇಶ ಏನಲ್ಲ, ದುರುದ್ದೇಶನೇ ಬಿಡಿದು. ಬಟ್ ಈ ಥರ ಮಾಡಬಾರ್ದು, ತುಂಬ ತಪ್ಪು. ಆಮೇಲೆ ಯಾರು ಪ್ರಶ್ನೆ ಮಾಡಲ್ಲ ಈ ಥರ ಬುರ್ಖಾ ಹಾಕಿದಾಗ. ಬಟ್ ಈಗ ಸದ್ಯಕ್ಕೆ ಅವನು ಯಾರು ಅಂತ ಸಿಕ್ಕಿ ಬಿದ್ದಿದ್ದಾನೆ. ಅವನಿಗೊಂದಷ್ಟು ಧರ್ಮದೇಟ್ ಕೊಟ್ಟು ಕೊನೆಗೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಗ ಪೊಲೀಸರು ಎನ್ಕ್ವೈರಿ ಮಾಡಬೇಕು, ಇವನು ಯಾರು, ಯಾತಕ್ಕೋಸ್ಕರ ಬಂದ ಇಲ್ಲಿಗೆ, ಯಾಕೆ ಬುರ್ಖಾ ಹಾಕ್ತಾ ಇದ್ದ, ಇದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಇವಾಗ.